ಬಿಜೆಪಿಯವರು 3 ತಿಂಗಳಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ ಹೇಳ್ತಾ ಇದ್ದಾರೆ. ಅದು ತಿರುಕನ ಕನಸು. ಜನ ಅವರನ್ನ ಮನೆಗೆ ಕಳುಹಿಸಿದ್ದಾರೆ. ಅವರ ಪಕ್ಷದಲ್ಲಿ ಏನು ಸರಿ ಇದೆ ಅಂತ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಪ್ರಶ್ನಿಸಿದ್ದಾರೆ. ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದ ಅವರು, ಮನೆಯ ಹಂಚಿಕೆ ವಿಚಾರದಲ್ಲಿ ಭ್ರಷ್ಟಾಚಾರ ಆಗಿದ್ರೆ ಆ ಬಗ್ಗೆ ಮಾಹಿತಿ ಕೊಡ್ಲಿ. ಇಡೀ ದೇಶದಲ್ಲಿಯೇ ಭ್ರಷ್ಟಾಚಾರ ಇದೆ. ಭ್ರಷ್ಟಾಚಾರ ಇಲ್ಲ ಅಂತ ಹೇಳಕ್ಕಾಗಲ್ಲ. ಇದರ ನಿರ್ಮೂಲನೆಯನ್ನ ನಾವು ಮಾಡಬೇಕು. ಕ್ರಾಂತಿ ಇಂತಹ ಪದಗಳು ಸರಿಯಲ್ಲ. ಇಂತಹ ಪದಗಳು ಗೊಂದಲ ಸೃಷ್ಟಿ ಮಾಡುತ್ತೆ. ಯಾವ ಕ್ರಾಂತಿಯೂ ಆಗಲ್ಲ. ಸರ್ಕಾರ ಸುಭದ್ರವಾಗಿದೆ. ಬಿಜೆಪಿಯವರ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ. ನಮ್ಮ ಬಟ್ಟಲಲ್ಲಿ ಸೊಳ್ಳೆ ಇದ್ರೆ ಅವರ ಬಟ್ಟಲಲ್ಲಿ ಹೆಗ್ಗಣ ಇದೆ. ಅವರು ಉಳಿಸೋದನ್ನ ನೋಡಿಕೊಳ್ಳಲಿ. ನಮ್ಮ ಪಕ್ಷ ಗಟ್ಟಿಯಾಗಿದೆ, ಸುಭದ್ರವಾಗಿದೆ ಎಂದರು. ಇನ್ನು ಜಿಲ್ಲೆಯಲ್ಲಿ ಮರಳು ಹಾಗೂ ಕೆಂಪು ಕಲ್ಲು ಕೊರತೆ ಬಗ್ಗೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟನೆ ನೀಡಿದ್ದಾರೆ. ಅಕ್ರಮವಾಗಿ ನಡೀತಾ ಇರುವಂತಹ ಕೆಂಪು ಕಲ್ಲು ಹಾಗೂ ಮರಳು ಕಾನೂನು ಉಲ್ಲಂಘಿಸಿ ಮಾಡಲು ಸಾಧ್ಯವಿಲ್ಲ. ಕೆಡಿಪಿ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೇನೆ ಎಂದು ಹೇಳಿದ್ದಾರೆ. ಭೇಟಿ ಮಾಡಿದ್ದಾರೆ ಮತ್ತು ಆ ವಿಷಯದ ಬಗ್ಗೆ ಖಂಡಿತ ಏನಾದರೂ ಆ ಥರ ಆಗ್ತಾ ಇದ್ರೆ ಖಂಡಿತ ಅದರ ಬಗ್ಗೆ ಕ್ರಮ ತಗೊಳ್ಬೇಕಾಗ್ತದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಸ್ಪಷ್ಟವಾದಂಥ ಒಂದು ವಿಷಯಗಳಿರಬೇಕು. ಅದೇನು ಹೇಳಿದ್ರು ನನಗಂತೂ ಗೊತ್ತಿಲ್ಲ. ಏನು ಮಾಹಿತಿ ಇತ್ತು ಅವ್ರ ಹತ್ರ, ಯಾವ ಮಾಹಿತಿ ಇತ್ತು. ಯಾಕಂದರೆ ಅವ್ರು ಹೇಳುವಂಥ ಮನೆ ಹಂಚಿಕೆ ಆಗುವಂಥದ್ದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ. ಆ ಒಂದು ಮಟ್ಟದಲ್ಲಿ ಏನಾದರೂ ಭ್ರಷ್ಟಾಚಾರ ಆಗ್ತಾ ಇದೆ ಇಲ್ವಾ ಅಂತ ಅವರು ಆ ಥರ ವಿಷಯ ಇದ್ದರೆ ಅದನ್ನು ಪೂರ್ತಿ ಮಾಹಿತಿಯೊಂದಿಗೆ ಹೇಳಬೇಕಾಗ್ತದೆ. ಅದರಿಂದ ಅದು ಮಾಹಿತಿ ಕೊಟ್ಟಿದ್ರೆ ಖಂಡಿತ ನಾವು ಅದರ ಬಗ್ಗೆ ಗಮನ ಕೊಡ್ತೀವಿ. ಯಾಕಂದರೆ ಭ್ರಷ್ಟಾಚಾರ ಇಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ. ಇಡೀ ದೇಶದಲ್ಲೇ ಭ್ರಷ್ಟಾಚಾರ ಇದೆ ಅಲ್ವಾ. ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಭ್ರಷ್ಟಾಚಾರವನ್ನು ತೆಗೆದಾಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಕೂಡ ಅದನ್ನು ಕಮ್ಮಿ ಮಾಡುವಂಥದ್ದು, ನಿರ್ಮೂಲನೆ ಮಾಡುವಂಥದ್ದು ಮಾಡಬೇಕಾಗ್ತದೆ. ಅದಕ್ಕೆ ಎಲ್ಲೇ ನಮಗೆ ಮಾಹಿತಿ ಸಿಕ್ಕಿದಾಗ ಅದು ಕ್ರಮ ತಗೊಳ್ಬೇಕಾಗ್ತದೆ. ಇಂಥ ಕಡೆ ಆಗ್ತದೆ ಅಂತ ಗೊತ್ತಾದಾಗ ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕಾಗ್ತದೆ. ಸರ್, ಈಗ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ದಾರೆ. ಮತ್ತೆ ಒಂದು ಕಡೆ ಅದೆಲ್ಲ ನನಗೆ ಗೊತ್ತಿಲ್ಲ. ಅವ್ರು ಏನು ಹೇಳಿದಾರೋ, ಯಾವ ಅರ್ಥದ ಹೇಳಿದಾರೋ ನೀವು ಅವ್ರಿಗೆ ಕೇಳಬೇಕು. ಯಾಕೆ ಅಂತ ಹೇಳಿದ್ರೆ ನನಗಂತೂ ಅದರ ಏನು ಕೂಡ ಅರ್ಥನೇ ಆಗ್ತಾ ಇಲ್ಲ. ಏನು ಕ್ರಾಂತಿ, ಯಾವ ವಿಷಯ, ಏನಕ್ಕೆ ಸಂಬಂಧ ಇದೆ ನನಗೆ ಅದರಲ್ಲಿ ಒಂದು ನನಗೇನು ಅರ್ಥ. ಆದರೆ ಇಕ್ಬಾಲ್ ಹುಸೇನ್ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರೆ 3 ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಒಬ್ಬರು ನೋಡಿ, ಅದಕ್ಕೋಸ್ಕರ ಆ ಕ್ರಾಂತಿ ಆ ಪದ ಅದು ಕೂಡ ಸರಿಯಲ್ಲ. ಮತ್ತು ಈ ಥರ ಎಲ್ಲ ಹೇಳಿಕೆಗಳು ಅನಾವಶ್ಯಕ ಗೊಂದಲ ಸೃಷ್ಟಿ ಮಾಡುವಂಥದ್ದು. ಅವ್ರು ಯಾವ ಉದ್ದೇಶ ಇದೆ ಸ್ಪಷ್ಟವಾಗಿ ನೋಡಿ, ಏನಾದರೂ ವಿಷಯಗಳಿದೆ ಸ್ಪಷ್ಟವಾಗಿ ಹೇಳಬೇಕು. ಅನಾವಶ್ಯಕವಾಗಿ ಈ ಥರ ಹೇಳಿಕೆಗಳು ಕೊಡೋದ್ರಿಂದ ಅದು ನಮ್ಮ ಸರ್ಕಾರಕ್ಕೂ ಒಳ್ಳೆಯದಲ್ಲ, ನಮ್ಮ ಪಕ್ಷಕ್ಕೂ ಒಳ್ಳೆಯದಲ್ಲ. ಅಲ್ಲ, ನಿಮ್ಮೊಳಗೆ ಎರಡು ಬಣದ ರೀತಿ ಕಾಣಿಸುತ್ತೆ. ಕೆಲವರು ಮಾತಾಡತಕ್ಕಂಥ ಒಂದು ಅವ್ರಿಗೆ ಹೆಚ್ಚು ಮಾತಾಡುವಂಥ ಅವ್ರಿಗೆ ಒಂದು ಅಭ್ಯಾಸ ಇರ್ತದೆ. ಅದಕ್ಕೋಸ್ಕರ ಆ ಥರ ಹೇಳಿಕೆಗಳನ್ನು ನಿಮ್ಮ ಟಿ ವಿ ಕ್ಯಾಮ್ರಾಗಳ ಮುಂದೆ ಮೈಕ್ ಇಟ್ಟಾಗ ಏನೋ ಹೇಳ್ಬಿಡ್ತಾರೆ ಅಷ್ಟೇ. ಆದರೆ ಯಾವ ಕ್ರಾಂತಿನೂ ಆಗೋದಿಲ್ಲ, ಏನು ಇದು ಆಗೋದಿಲ್ಲ. ಸರ್ಕಾರ ಭದ್ರವಾಗಿದೆ, ಸುಭದ್ರವಾಗಿದೆ. ಸರ್ಕಾರ ಮುನ್ನಡೆಸ್ಕೊಂಡು ಹೋಗ್ತದೆ. ಸುಮ್ಮನೆ ನಾನು ಕೆಲವು BJP ಲೀಡರ್ಸ್ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ನಾನು ನೋಡಿದ್ದೇನೆ. 3 ತಿಂಗಳ ಸರ್ಕಾರ ಪತನ ಆಗ್ತದೆ, ನಮ್ಮ ಸರ್ಕಾರ ಬರುತ್ತೆ ಅಂತ. ನೋಡಿ, ಯಾವ ಒಂದು ತಿರುಕನ ಕನಸು ಅವರು ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜನ ಅವ್ರನ್ನ ಮನೆಗೆ ಕಳಿಸಿ ಒಂದು ಅತ್ಯಂತ ಕೆಟ್ಟ ಸರ್ಕಾರ ಕೊಟ್ಟ ನಂತರ ಸೋಲಿಸಿ ಮನೆಗೆ ಕಳಿಸಿದ್ದಾರೆ. ಆದರೂ ಕೂಡ ಈಗ ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತ ಅವರು ಆಲೋಚನೆ ಮಾಡ್ತಾ ಇದ್ದಾರಲ್ಲ, ಇದು ಹಾಸ್ಯಾಸ್ಪದ. ಸರ್, ಈಗ ತಿರುಕುನ ಕನಸಿಗೆ ಪುಷ್ಟಿ ಕೊಡ್ತಾ ಇರೋರು ನಿಮ್ಮ ಪಕ್ಷದವ್ರೆ. ನೋಡಿ, ಯಾರೋ ಏನೋ ಹೇಳಿಕೆ, ಈಗ ಅವ್ರ ಪಕ್ಷದಲ್ಲಿ ಏನು ಸರಿ ಇದೆ? ನೋಡಿ, ನಮ್ಮಲ್ಲಿ ಒಂದು ಸೊಳ್ಳೆ, ಅವರಲ್ಲಿ ಒಂದು ಹೆಗಣ ಇದೆ ಅವ್ರ ತಟ್ಟೆಯಲ್ಲಿ, ಆಯಿತಾ? ಅದಕ್ಕೋಸ್ಕರ ಅವ್ರ ಪಕ್ಷದಲ್ಲಿ ಮೊದಲು ಸರಿ ಮಾಡ್ಕೊಳ್ಳಿ. ಕಾರಜೋಳ ಅವ್ರ ಸ್ಟೇಟ್ಮೆಂಟ್ ನೋಡಿದೆ. 6 ವರ್ಷಕ್ಕೆ ಅವರು ಭಾಳ ಜೋರಾಗಿ ಮಾತಾಡ್ತಾ ಇದ್ದಾರೆ. ಅವ್ರು ಮುಂದುವರಿತಾರೋ ಇಲ್ವೋ ಅವ್ರು ನೋಡ್ಕೊಳ್ಳಿ ಮೊದಲು, ಆಯಿತಾ? ಅದಕ್ಕೋಸ್ಕರ ಅನಾವಶ್ಯಕವಾಗಿ ಅವ್ರಿಗೆ ಇದರಿಂದ ಏನೋ ಸಂಭ್ರಮ ಆಚರಣೆ ಮಾಡುವಂಥದ್ದು ಏನೂ ಇಲ್ಲ. ಇದರಲ್ಲಿ ನಾವೆಲ್ಲ ಸರಿಯಾಗಿ ಇದ್ದೀವಿ, ಗಟ್ಟಿಯಾಗಿ ಇದ್ದೀವಿ, ಏನೂ ಆಗೋದಿಲ್ಲ. ಯಾಕಂದರೆ 3 ತಿಂಗಳು ಓಕೆ, ಆಯ್ತು, ಇದ್ಬಿಡಿ. ಅದು ನೋಡಿ, KDP ಚರ್ಚೆ ಮಾಡ್ತೀವಿ. ಬಟ್ ಏನಂತ ಹೇಳಿದ್ರೆ, ಕಾನೂನು ಬಾಹಿರವಾಗಿ ಯಾವುದೂ ಕೂಡ ನಡೆಯೋದಕ್ಕೆ ಆಗೋದಿಲ್ಲ. ಕಾನೂನು ಪ್ರಕಾರ ನಡಿಬೇಕು. ಕಾನೂನು ಪ್ರಕಾರ ನಡೆಯೋದಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನಾವು ಮಾಡಬೇಕು. ಹೊರತು ಕಾನೂನನ್ನು ಉಲ್ಲಂಘನೆ ಮಾಡಿ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಈಗ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತೆ, ಕಾನೂನು ಪ್ರಕಾರ ಮಾಡ್ತಾರೆ. ಆದರೆ ಜಿಲ್ಲಾಡಳಿತ ಅಥವಾ ಸರ್ಕಾರ ಅದಕ್ಕೊಂದು ಬೇರೆ ಕಾನೂನು ನೋಡೋಣ. ನೋಡಿ, ಅದೇನು ಓವರ್ ನೈಟ್ ಮಾಡೋಕ್ಕಾಗ್ತದಾ? ಯಾಕಂದರೆ ಇಷ್ಟು ದಿವಸ ಮತ್ತೆ ಏನು ಮಾಡ್ತಾಯಿದ್ರು? ನೀವು ಹೇಳೋ ಪ್ರಕಾರ ಸರಿ ಇದ್ರೆ ಕಾನೂನು ಬಾಹಿರವಾಗಿ ಮಾಡ್ತಾಯಿದ್ರು ಅಂತ ಆಯ್ತು. ಯಾಕೆ ಅದು ಕಾನೂನು ಅಡಿಯಲ್ಲಿ ತೊಗೊಂಬರಲಿಲ್ಲ? ಅವರು ಮಾಡೋವ್ರೆ
ಅಂದ್ರೆ ಯಾರ ಗಮನಕ್ಕೂ ಬಂದಿರಲಿಲ್ಲ. ಎಲ್ಲರ ಗಮನದಲ್ಲೂ ಇತ್ತು, ಇದು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಾ ಇತ್ತು. ಈಗ ಯಾವಾಗ ನಾವು ಅದಕ್ಕೆ ಒಂದು ಕಾನೂನಿನ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದಾಗ ಈಗ ಕಾನೂನು ಪ್ರಕಾರ ತಗೊಂಬನ್ನಿ ಅಂತ ಅವರು ಹೇಳ್ತಾ ಇದ್ದಾರೆ. ಮೊದಲು ಯಾಕೆ ಹೇಳಿಲ್ಲ ನೋಡಿ, ಅವೆಲ್ಲ ನಾನು ಈಗಲೇ ಹೇಳೋಕ್ಕಾಗಲ್ಲ. ಇವತ್ತು KDP ಚರ್ಚೆ ಮಾಡೋಣ, ಚರ್ಚೆಗೆ ಬಂದರೆ ಇಲ್ಲದೆ ಹೋದರೆ ನಾನು ಕೂಡ ಖಂಡಿತವಾಗಿಯೂ ಹಿರಿಯ ಅಧಿಕಾರಿಗಳ ಜೊತೆ ಕರೆದು ಮಾತಾಡ್ತೀನಿ. ಹೇಗೆ ಒಂದು ಕಡೆ ಕೇಂದ್ರದ ಕಾನೂನುಗಳಿದೆ, CRZ ಕಾನೂನುಗಳಿದೆ, ಅದೆಲ್ಲವನ್ನು ನೋಡಬೇಕಾಗ್ತದೆ, ಮೈನಿಂಗ್ ಲಾಸ್ ಇದೆ, ಎಲ್ಲ ನೋಡಿಕೊಂಡು ಹೇಗೆ ಅದನ್ನು ಕಾನೂನು ಅಡಿಯಲ್ಲಿ ತರಕ್ಕೆ ಸಾಧ್ಯ ಆಗುತ್ತೆ, ಕಾನೂನು ಅಡಿಯಲ್ಲಿ ತರ್ತಕ್ಕಂಥದ್ದಕ್ಕೆ ನನ್ನ ಪ್ರಯತ್ನ ಇರ್ತದೆ. ಬಟ್ ಕಾನೂನು ಬಾಹಿರವಾಗಿ ಮಾಡೋದಕ್ಕೆ ನೀವು ಅವಕಾಶ ಮಾಡ್ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಮಾಡ್ಕೊಡೋಕ್ಕಾಗಲ್ಲ ನೋಡಿ. ಅದನ್ನು ನಾನು ಒಪ್ಕೊಳ್ಳೋಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಕಡೆ, ಇಡೀ ದೇಶದಲ್ಲಿ ಎಲ್ಲ ಕಡೆ ಮರಳು ಏನು ಸಮುದ್ರ ಪಕ್ಕದಲ್ಲೇನು ಯಾರ್ದು ಜಾಗಗಳೇನಿಲ್ಲ. ಇಡೀ ದೇಶದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇಲ್ವಾ? ಬೆಂಗಳೂರಲ್ಲಿ ಯಾವ ನದಿಯಿಂದ ನಾವು ಅಲ್ಲಿ ನಾವು ತೊಗೊಂಬರ್ತೀವಿ, ಮರಳು ತೊಗೊಂಬರ್ತೀವಿ, ಯಾವ ಇಟ್ಟಿಗೆ ನಾವು ಅಲ್ಲಿ ಉಪಯೋಗಿಸ್ತೀವಿ? ಇಡೀ ದೇಶದಲ್ಲಿ ಯಾವ ಇಟ್ಟಿಗೆ ಉಪಯೋಗಿಸ್ತಾರೆ? ಸೊ ಅದು ಬೇರೆ ವಿಷಯ. ಇಲ್ಲಿ ಇದನ್ನು ಕಾನೂನು ಅಡಿಯಲ್ಲಿ ಹೇಗೆ ಇದನ್ನು ನಿರ್ಮಾಣ ಮಾಡೋದಕ್ಕೆ ಏನು ಸಾಧ್ಯ ಆಗುತ್ತೆ ಅದನ್ನು ತರ್ತಕ್ಕಂಥದ್ದಕ್ಕೆ ನಾನು ಖಂಡಿತವಾಗಿ ನನ್ನ ಪ್ರಯತ್ನ ಇರ್ತದೆ. ನಾನು ಸಭೆಯನ್ನು ಕೂಡ ಕರೆದು ಇದನ್ನು ಏನೇನು ಸಡಿಲೀಕರಣ ಮಾಡಬೇಕಾ ಅಥವಾ ಕಾನೂನು ಬದಲಾವಣೆ ಮಾಡಬೇಕಾ, ಬದಲಾವಣೆ ಮಾಡೋಕ್ಕೆ ಅವಕಾಶ ಇದೆಯಾ ಇಲ್ವಾ, ಇದೆಲ್ಲವನ್ನು ಕೂಡ ಅತಿ ಶೀಘ್ರದಲ್ಲಿ ನಾನು ಕರೀತಾ ಇದ್ದೀನಿ. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಮುಳಿಯಾ ಜುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.